ರಾಷ್ಟ್ರಪತಿ ಭವನದಲ್ಲಿ ಮೋದಿ ಪ್ರಮಾಣ ವಚನಕ್ಕೆ ಸಿದ್ಧತೆಗಳಾಗ್ತಾ ಇದೆ. ನಾಳೆ ಬೆಳಿಗ್ಗೆ 11:30ಕ್ಕೆ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ರಾಷ್ಟ್ರಪತಿ ಭವನ ಮೊದಲು ರಾಷ್ಟ್ರಪತಿ ಭವನ ಬೇಡ, ಕರ್ತವ್ಯ ಪಥದಲ್ಲಿ ಮಾಡಬೇಕು ಅಂತ ಇತ್ತು. ಬಟ್ ಈಗ ರಾಷ್ಟ್ರಪತಿ ಭವನದಲ್ಲೇ ಪ್ರಧಾನಿ ಮೋದಿ ಅವರು ಸಂಪುಟ ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಜೂನ್ 9ರ ಒಳಗೇನೆ, ಜೂನ್ 9ಕ್ಕೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿದೆ. ಹಾಗಾಗಿ ಅಷ್ಟರ ಒಳಗೇನೆ ಪ್ರಧಾನಿ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ನಾಳೆ ಬೆಳಗ್ಗೆ 11:30ಕ್ಕೆ ಸಂಪುಟ ಸಭೆಯನ್ನು ಪ್ರಧಾನಿ ಮೋದಿ ಅವರು ಕರೆದಿದ್ದಾರೆ. ಅದರಲ್ಲಿ ಕೆಲವೊಂದು ವಿಚಾರಗಳು ಚರ್ಚೆ ಆಗುತ್ತೆ. ನಾಳೆ ಇಡೀ ದಿನ ಹೆಚ್ಚು ಕಡಿಮೆ ಫುಲ್ ಬ್ಯುಸಿ ಇರುತ್ತೆ. ಡೆಲ್ಲಿ ಒಂದು ಕಡೆ ಸಂಪುಟ ಸಭೆ ಕರೆದಿದ್ದಾರೆ, ಮತ್ತೊಂದು ಕಡೆ NDA ಮೀಟಿಂಗ್ ಇದೆ. ಇಂಡಿ ಒಕ್ಕೂಟದವರು ನಾಳೆ ಡೆಲ್ಲಿನಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಸೊ ಫುಲ್ಲು ನಾಳೆ ಅಲ್ಲಿ ಇದಾಗತ್ತೆ. ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಿದ್ದೆ ಆದ್ರೆ ನೆಹರು ಇಂದಿರಾ ನಂತರ 3ನೇ ಬಾರಿ ಪ್ರಧಾನಿಯಾಗಿರುವಂತಹ ಖ್ಯಾತಿ. ನೆಹರು ಸತತ 3 ಬಾರಿ, ನರೇಂದ್ರ ಮೋದಿ ಸತತ 3 ಬಾರಿ. ಬಟ್ ಇಂದಿರಾ ಗಾಂಧಿ 3 ಬಾರಿ, ಆದರೆ ಸತತ ಅಲ್ಲ, ಮಧ್ಯದಲ್ಲಿ ಒಂದು ಬ್ರೇಕ್ ಆಗಿತ್ತು ಎಮರ್ಜೆನ್ಸಿ ಪೀರಿಯಡ್ ನಲ್ಲಿ. ಹಾಗಾಗಿ ಇದು ಆ ರೀತಿ. ನಾಳೆ ಬೆಳಿಗ್ಗೆ 11:30ಕ್ಕೆ ಸಂಪುಟ ಸಭೆಯನ್ನ ಪ್ರಧಾನಿ ಮೋದಿ ಅವರು ಕರೆದಿದ್ದಾರೆ. ಜೂನ್ 9ರ ಒಳಗೆ ಮೋದಿ ಪ್ರಮಾಣ ವಚನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಎಲ್ಲ ಫಾರ್ಮಾಲಿಟೀಸ್ಗಳನ್ನ ಮುಗಿಸಿ ನಾಳೆ NDA ಒಕ್ಕೂಟದ ಸಭೆಯನ್ನು ನಡೆಸಿ, ಆಮೇಲೆ ಪಾರ್ಲಿಮೆಂಟರಿ ಬೋರ್ಡ್ ಸಭೆಯನ್ನು ನಡೆಸಿ ಶುಕ್ರವಾರ ಬಹುತೇಕ ಅನೌನ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈಗ ನಾಳೆ 5, 6, 7, 8, 9 ಅಂದರೆ ಈ ವಾರದಲ್ಲೇ ಆಗುವಂತಹ ಸಾಧ್ಯತೆಗಳಿದೆ. ಹೌದು. ಓಕೆ, ಇನ್ನೇನು ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಇದಕ್ಕೆ BJP ಕಚೇರಿಗೆ. ಸದ್ಯದಲ್ಲೇ ಅವರು ಆಗಮಿಸ್ತಾರೆ. ಸೊ ಹಾಗಾಗಿ ಅದಕ್ಕೆ ಬೇರೆ ಬೇರೆ ಸಿದ್ಧತೆಗಳೆಲ್ಲ ಆಗಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಅಲ್ಲಿ ಈಗಾಗಲೇ ನೆರೆದಿದ್ದಾರೆ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸೋದಕ್ಕೆ. BJPಯ ದೊಡ್ಡ ದೊಡ್ಡ ನಾಯಕರು ಅಮಿತ್ ಶಾ, ರಾಜನಾಥ್ ಸಿಂಗ್, ನಡ್ಡಾ ಎಲ್ಲರೂ ಕೂಡ ಇದ್ದಾರೆ. ಮೋದಿ ಅವರನ್ನ ಒಂದು ಸನ್ಮಾನ ಮಾಡಿ ಅದಾದ ನಂತರ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಒಂದು ಭಾಷಣವನ್ನು ಕೂಡ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮತ್ತೊಮ್ಮೆ ಪಟ್ಟಾಭಿಷೇಕದ ಮುನ್ಸೂಚನೆ ಕೂಡ ಕೊಡ್ಬೋದಲ್ವಾ ಸರ್? ಖಂಡಿತ. ಟ್ವೀಟಲ್ಲೇ ಹೇಳ್ಬಿಟ್ಟಿದಾರಲ್ಲ, ಜನರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸುತ್ತೇನೆ ಅಂತ. ಸೊ ಹಾಗಾಗಿ ಭಾಜಪಾ ಮುಖ್ಯಾಲಯದಿಂದ ಹೊಸದಿಲ್ಲಿಯಿಂದ ನೈದಿಲ್ಲಿಯಿಂದ ನೇರ ಪ್ರಸಾರ. ಹೌದು, ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಕಾರ್ಯಕರ್ತರನ್ನು ಉದ್ದೇಶಿಸಿ ಯಾವೆಲ್ಲ ಅಂಶಗಳನ್ನು ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖಿಸ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದೊಡ್ಡ ಮಟ್ಟದ ಗೆಲುವನ್ನು ನಿರೀಕ್ಷೆ ಮಾಡಿತ್ತು ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಅವರು ಕೂಡ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಯಾವಾಗ ಚುನಾವಣೋತ್ತರ ಸಮೀಕ್ಷೆಗಳು 400 ಪಾರ್ ಸನಿಹಕ್ಕೆ ಬರ್ತಾರೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟು ಆ ಸಂದರ್ಭದಲ್ಲಿಯೇ ಮ್ಯಾರಥಾನ್ ಮೀಟಿಂಗ್ಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಈಗ ಸಹಜವಾಗಿಯೇ ಕೊಂಚ ನಿರಾಸೆ ಅಂತೂ ಆಗಿರುತ್ತೆ, ಅಂದುಕೊಂಡಷ್ಟು ಮಟ್ಟಕ್ಕೆ ನಾವು ರೀಚ್ ಆಗಲಿಲ್ಲ ಅಂತ. ಈ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಹೇಗೆ ಧೈರ್ಯವನ್ನು ತುಂಬುತ್ತಾರೆ, ಜೋಶನ್ನು ತುಂಬುತ್ತಾರೆ, ಜೊತೆಗೆ ಮತ್ತೊಮ್ಮೆ ಪ್ರಧಾನಿ ಆಗ್ತಾ ಇರುವಂತಹ ವಿಚಾರವನ್ನು ಇದೇ ವೇದಿಕೆಯಲ್ಲಿಯೇ ಹಂಚಿಕೊಳ್ತಾರ? ಸಹಜವಾದಂತಹ ಕುತೂಹಲ, ಪ್ರಶ್ನೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದತ್ತ ನೆಟ್ಟಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು BJPಯ ಕಾರ್ಯಕರ್ತರನ್ನು ಉದ್ದೇಶಿಸಿ, ಫಲಿತಾಂಶವನ್ನು ಉದ್ದೇಶಿಸಿ ಒಂದು ಮಹತ್ವದ ಮಾತನಾಡುವಂತಹ ಸಾಧ್ಯತೆ ಇದೆ. ಅದಕ್ಕೆ ಈಗ ಕ್ಷಣಗಣನೆ ಕೂಡ ಆರಂಭ ಆಗಿರುವಂಥದ್ದು. ಯಾವಾಗ BJPಗೆ ಮೆಜಾರಿಟಿ ಬರಲಿಲ್ಲ, ಅಂದರೆ BJPಗೆ ಸಿಂಗಲ್ ಪಾರ್ಟಿಯಾಗಿ ಮೆಜಾರಿಟಿಗೆ ಬರಲಿಲ್ಲ, ಸ್ವಲ್ಪ ಆತಂಕದ ಸನ್ನಿವೇಶಗಳು ಆ ಸಂದರ್ಭದಲ್ಲಿ ಆಗಿದ್ದು ನಿಜ ಇವತ್ತು. ಯಾಕೆ ಅಂತಂದ್ರೆ NDAಗೆ ಬಹುಮತ ಇದೆ, ಇಲ್ಲ ಅಂತಲ್ಲ, ಬಟ್ BJPಗಿಲ್ಲ. ಬಟ್ ಬಹುಮತಕ್ಕೆ ಕಾರಣವಾಗಿರ್ತಕ್ಕಂಥ ಅಂಗಪಕ್ಷಗಳು, ಅದರಲ್ಲೂ ಪ್ರಮುಖವಾಗಿ 14-16 ಕ್ಷೇತ್ರಗಳಲ್ಲಿ JDU ಮತ್ತು TDP ಯಾವಾಗ ಲೀಡ್ಗೆ ಬಂತು, ಇವ್ರನ್ನ ಸೆಳೆದು ಬಿಟ್ರೆ ಏನಾಗ್ಬಿಡುತ್ತೆ, ಇಂಡಿ ಒಕ್ಕೂಟದವರು ಅದೇನೋ ಪ್ರಯತ್ನಗಳೆಲ್ಲ ಮಾಡಿದ್ರು. ಶರದ್ ಪವಾರ್ ಅವರು ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋದು, ಮಮತಾ ಬ್ಯಾನರ್ಜಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಇವೆಲ್ಲವನ್ನ ಮಾಡಿದ್ರು. ಸೊ ಹಾಗಾಗಿ ಅಷ್ಟೆಲ್ಲ ಆಗ್ಬಿಟ್ಟಾಗ ಒಂದು ಸ್ವಲ್ಪ ಆತಂಕದ ವಾತಾವರಣ ಇತ್ತು. ಬಟ್ ಓವರ್ ದಿ ಫೋನ್, ಥ್ರೂ ದಿ ಫೋನ್, ನನ್ನ ಪ್ರಕಾರ ಅಮಿತ್ ಶಾ ಅವರು ಮ್ಯಾನೇಜ್ ಮಾಡಿದ್ದಾರೆ. ಇಲ್ಲ ಆ ರೀತಿ ಎಲ್ಲ ಆಗಲ್ಲ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅವರು ಬೇರೆ ಪ್ಲಾನ್ಗಳನ್ನ ಮಾಡ್ಕೋತಾ ಇದ್ದಾರೆ. ಸಹಜವಾಗಿಯೇ ಒಂದು ಒಕ್ಕೂಟಕ್ಕೆ ಬಹುಮತ ಬಂದಾಗ ಒಕ್ಕೂಟದ ಸಭೆಯನ್ನ ಕರೀಲೇಬೇಕು. ಯಾರ್ಯಾರು NDAನಲ್ಲಿ ಇದ್ರು ಮಿತ್ರ ಪಕ್ಷಗಳು ಅವರೆಲ್ಲರೂ ಕೂಡ ನಾಳೆ ಬರ್ತಾರೆ. ಬಂದು ಎಲ್ಲರೂ ಕೂಡ ಸಭೆಯಲ್ಲಿ ಸೇರಿ ಸಭೆಯಲ್ಲಿ ಮಾತುಕತೆ ನಡೆಸಿ ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ. ಅದಾದ ನಂತರ BJPಯ ಸಂಸದೀಯ ಮಂಡಳಿ ಸಭೆ ಕೂಡ ನಡೀಬೇಕು. ಅದೆರಡೂ ಆದ ನಂತರ ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ. ಮತ್ತು ಅವ್ರು ಹೋಗ್ತಾರೆ
ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಂತರ ಬೇಕಾದರೆ ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಮಂತ್ರಿ ಸ್ಥಾನ ಕೊಡಬೇಕು ಕೊಡ್ಬೋದು. 64 ಮಂತ್ರಿ ಸ್ಥಾನಗಳು ಇರ್ತಕ್ಕಂಥದ್ದು ಕೇಂದ್ರದಲ್ಲಿ ಕೊಡ್ತಾರೆ. ಅದು ಯಾವ ಥರ ಬೇಕಾದ್ರೆ BJPಗೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೇನು BJPಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಮಾಡಿಕೊಂಡ್ರು ಕೂಡ ಮಾಡ್ಬೋದು. ಆ ಎಲ್ಲ ಲೆಕ್ಕಾಚಾರಗಳು ಕೂಡ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ಮತ್ತು ನಾವು ಇಂಪಾರ್ಟೆಂಟಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ದೇಶಾದ್ಯಂತ ಗೆದ್ರು ಅಂತಕ್ಕಂಥದ್ದು ಕೂಡ ನಾವು ತೋರಿಸ್ತಾ ಇದ್ವಿ ಇದರ ಮಧ್ಯದಲ್ಲಿ. DMK ಇಂದ ತೂತುಕುಡಿಯಲ್ಲಿ ಈ ಬಾರಿ ಕನ್ನಿಮೋಳಿ ಅವರು ಸ್ಪರ್ಧೆಯನ್ನು ಮಾಡಿದ್ರು. ಅವರು 5,04,247 ಮತವನ್ನು ಪಡೆದಿದ್ದಾರೆ. ಇನ್ನು ಶಿವಸ್ವಾಮಿ ವೇಲುಮಣಿ ಅಂಥೇಳಿ ಅವರು ಸ್ಪರ್ಧೆ ಮಾಡಿದ್ರು. ಅವರು ಪಡೆದಿರುವಂಥದ್ದು ಕೇವಲ 1,39,305 ಮತಗಳನ್ನು ಮಾತ್ರ. ಈ ಮೂಲಕ ಕನ್ನಿಮೋಳಿ ಅವರು ತೂತುಕುಡಿಯಲ್ಲಿ 3,64,942 ಮತಗಳ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ. ಈ ಮೂಲಕ DMK ಈ ಬಾರಿ ತಮಿಳುನಾಡಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ನಾಗಪುರ ನಿತಿನ್ ಗಡ್ಕರಿ ಅವರು ಸ್ಪರ್ಧೆ ಮಾಡಿದ್ರು. 6,38,600 ಮತ ಪಡೆದಿದ್ದಾರೆ. ವಿಕಾಸ್ ಠಾಕ್ರೆ ಅವರು ಸೋತಿದ್ದಾರೆ. 5,07,731 ಮತ. ಗೆಲುವಿನ ಅಂತರ 1,30,809. ನಿತಿನ್ ಗಡ್ಕರಿ ಅವ್ರದ್ದು ಗೆಲುವು ಒಂದು ರೀತಿಯಲ್ಲಿ ನಿಶ್ಚಿತವಾಗಿತ್ತು. ಆ ಭಾಗದಲ್ಲಿ ತುಂಬ ಪ್ರಭಾವಿ ಅವರು, ಮತ್ತು ಹೆದ್ದಾರಿ ಸಚಿವರಾಗಿ ಕೂಡ ಒಳ್ಳೆ ಕೆಲಸವನ್ನು ಅವ್ರು ಮಾಡಿದ್ರು. ಹಾಗಾಗಿ ಜನ ಈ ಸರ್ತಿ ಅವರಿಗೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ ನಿತಿನ್ ಗಡ್ಕರಿ ಅವರಿಗೆ. ಮಂಡಿ ತೀವ್ರ ಕುತೂಹಲ ಕೆರಳಿಸಿದಂತಹ ಕ್ಷೇತ್ರ ಹಿಮಾಚಲ ಪ್ರದೇಶದ ಮಂಡಿ. ನಟಿಯಾಗಿರುವ ತಮ್ಮ ಮಾತಿನ ಮೂಲಕ ಹೆಸರು ಮಾಡಿದಂತಹ ಕಂಗನಾ ರನೌತ್ ಈ ಬಾರಿ ಸ್ಪರ್ಧೆ ಮಾಡಿದ್ರು BJPಯಿಂದ. ಅವರು ಪಡೆದಿರುವಂತಹದ್ದು 5,37,022 ಮತಗಳನ್ನು. ವಿಕ್ರಮಾದಿತ್ಯ ಸಿಂಗ್ ಇವರು ಪ್ರಭಾವಿಯ ಮಗ ಕೂಡ ಹೌದು, ಜೊತೆಗೆ ಹಿಮಾಚಲ ಪ್ರದೇಶದ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದವರು. ಮುಖ್ಯಮಂತ್ರಿಯ ಮಗ. ಹೌದು, ಮುಖ್ಯಮಂತ್ರಿಯ ಮಗ. ಅವರು ಪಡೆದಿರುವಂತಹ ಮತವನ್ನು ಗಮನಿಸ್ತಾ ಇದ್ರಿ. 4,62,267. ಗೆಲುವಿನ ಅಂತರ 74,755. ಈ ಚುನಾವಣೆಯ ಫಲಿತಾಂಶ ಹಿಮಾಚಲದ ರಾಜ್ಯ ಸರ್ಕಾರದ ಮೇಲೆ ಪರಿಣಾಮ ಬೀರಬಹುದು ಅಂತ ಕೂಡ ಅಂದಾಜು ಮಾಡಲಾಗ್ತಾ ಇದೆ. ಖಂಡಿತವಾಗಿ. ಸೊ ಈ ಮುಖಾಂತರ ಈಗ ಬಾಲಿವುಡ್ನ ಬೆಡಗಿ ಸಂಸತ್ ಪ್ರವೇಶಕ್ಕೆ ರೆಡಿಯಾಗಿದ್ದಾರೆ ಕಂಗನಾ ರನೌತ್. ಕೆಲವರೆಲ್ಲ ನಕ್ಬಿಟ್ಟಿದ್ರು ಅವ್ರಿಗೆ ಟಿಕೆಟ್ ಕೊಟ್ಟಾಗ, ಇವ್ರಿಗೆಲ್ಲ ಯಾರ್ರಿ ಓಟ್ ಹಾಕ್ತಾರೆ ಅಂತ ಪ್ಯಾಕಪ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಬೇರೆ ಬೇರೆ ರೀತಿನಲ್ಲೆಲ್ಲ ಇವ್ರಿಗೆ ಏನೇನೋ ಕಾಮೆಂಟ್ ಎಲ್ಲ ಮಾಡಿದ್ರು, ಆಯ್ತಾ, ಕ್ಲೀಶೆ ಮಾಡಿ ಮಾತನಾಡಿದ್ರು. ಬಟ್ ಸಮ್ಹೌ ಕಂಗನಾ ರನೌತ್ ಅವರು ಗೆಲ್ಲೋದ್ರಲ್ಲಿ, ಅಂದರೆ ಗೆಲುವಿನ ಮ್ಯಾನೇಜ್ ಮಾಡೋದ್ರಲ್ಲಿ ಆಗಿದೆ. ಇನ್ನು ಬಾರಾಮುಲ್ಲಾದಲ್ಲಿ ಅಬ್ದುಲ್ ರಕೀಬ್ ಶೇಖ್ 4,69,574 ಮತ. ಒಮರ್ ಅಬ್ದುಲ್ಲಾ ನ್ಯಾಷನಲ್ ಕಾನ್ಫರೆನ್ಸ್ನಿಂದ ಸೋತಿದ್ದಾರೆ. 6,66,301 ಮತಗಳು. ಅಲ್ಲಿಗೆ ಒಮರ್ ಅಬ್ದುಲ್ಲಾ ಅವರು ಸಂಸತ್ ಪ್ರವೇಶ ಮಾಡುವ ಕನಸು ಭಗ್ನವಾಗಿದೆ.